ಅವ್ರು ನಾವು ನಮ್ ಫಾದರ್ ಜೇನ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನಾನು ಡಿಗ್ರಿ ಓದ್ತಾ ಜೊತೆಗೆ ಅದ್ರ ಜೊತೆಗೇನೆ ನಾವ್ ಏನ್ ಮಾಡಿದ್ವಿ, ಒಂದೇ ಓದೋದಾಗಲ್ಲ, ಅದ್ರ ಜೊತೆ ನಮ್ ಫಾದರ್ ಹೇಳ್ಕೊಟ್ಟಿರುವಂತ ವಿದ್ಯೆಯನ್ನ ಕಲಿಬೇಕನ್ನ ಆಸಕ್ತಿಯಿಂದ ನಾನು ಸಹ ಜೇನ್ ಸಾಕಾಣಿಕೆ ತೊಡಗಿದೆ. ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಜೇನ್ ನೋಡಿರ್ತೀರಿ ಎಲ್ಲರೂ ನೀವು, ಇಲ್ಲಿ ಸುತ್ತ ಕಂಟಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಜೇನ್ ನೋಡಿರ್ತೀರಿ. ಜೇನ್ ಉಳೋದು ಎಲ್ಲರಿಗೂ ಭಯ ಐತಿ ನಿಮಗೆ. ಫಸ್ಟ್ ಮಾಹಿತಿನ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು, ನಿಮ್ಮ ಮನೆ ಹತ್ರ ಯಾವ ಜೇನು ಉಳಗಳು ಬಂದು ಕುಂತ್ಕೊಂಡ್ರೆ ಅವ್ನೇನು ಯಾವ್ದೇ ಗಣಕ್ಕೆ ನಾಶ ಮಾಡ್ಬೇಡ್ರಿ ಅವನ್ನ. ಫಸ್ಟ್ ನಿಮ್ಗೆ ಹೇಳೋದು, ನಿಮ್ಗೆ ಏನ ಭಯ ಅನಿಸ್ತಂದ್ರೆ ನಮ್ ನಂಬರ್ಗೆ ಫೋನ್ ಮಾಡ್ರಿ, ಈ ತರ ಜೇನು ಈ ತರ ತೊಂದರೆ ಮಾಡ್ತೇವೆ ಅಂದ್ರೆ ಜೇನ್ ಅಂತ ದೊಡ್ಡ ಜೇನ್ ಬರ್ತಾವಲ್ರಿ, ಅವ್ ನಿಮ್ಗೆ ಏನು ತೊಂದರೆ ಮಾಡಿದ್ರ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವೇ ಮಾಡಿ ತಗೊಂಡು ದೂರ ಬಿಟ್ಟು ಬರ್ತೀವಿ. ಇಲ್ಲಿಂದ ಕಾಡು ದೂರ ಬಿಟ್ಟು ಬರ್ತೀವಿ. ಮೊದಲನೇದಾಗಿ ಜೇನಲ್ಲಿ 5 ವಿಧಗಳು ಬರ್ತಾವ. ಫಸ್ಟ್ ಆಫ್ ಆಲ್ ನೀವು ನೋಡಿದ್ರೆ ಕೋಲ್ ಜೇನು ಕಡಿಯಲ್ಲಿ ಇಟ್ಟಿರ್ತೀವಿ ನೋಡಿ, ಎಲ್ಲ ಕಡಿಯಲ್ಲಿ ಇರುತ್ತೆ, ಸಿಂಗಲ್ ಇಟ್ಟಿರ್ತಾರ, ಅದು ಕೋಲ್ ಜೇನ್ ಅಂತ ಬರುತ್ತ. ಇನ್ನೊಂದು ತುಡುವೆ ಜೇನ್ ಅಂತಂದ್ರೆ ಉತ್ತಂಗಿರ್ತೈತ್ರಿ, ಉತ್ತ ಪಟ್ರೊಳಗೆ ಇರ್ತೈತೆ ಅದು. ನೋಡ್ರಿ ಯಾವ್ದಾದ್ರು ನೀವು ನೋಡಿಲ್ಲ, ಒಬ್ರು ನೋಡಿರ್ತೀರಿ, ಎಲ್ಲಾದ್ರೂ ಒಬ್ರು ನೋಡಿರ್ತೀರಿ. ಮಣ್ಣಿನ ಉತ್ತ ಇರುತ್ತಲ್ರಿ, ಮಣ್ಣು ಉತ್ತು ಕಟ್ಟಿಗೆ ಕೊಟ್ರಿ ಇಟ್ಟಿರ್ತದ. ಹೆಜ್ಜೆನ್ ನೋಡಿರ್ತೀರಿ, ಎಲ್ಲಾರು ನೋಡ್ರಿ ಹೆಜ್ಜೆನ್ ನೀವು. ಹೆಜ್ಜೆನ್ ಅಂದ್ರೆ ಏನು, ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಗಿಡದಲ್ಲೆಲ್ಲ ಇಟ್ಟಿರ್ತದೆ ಅದು ಹೆಜ್ಜೆನ್, ಬಾಲ್ಕನಿ ಇಟ್ಟಿರ್ತದಲ್ಲ ಅದು ಹೆಜ್ಜೆನ್. ಮೊಸರು ಜೇನ್ ಅಂತ ಬರುತ್ತೆ. ಮಜೆಂಟಿ ಅಂದ್ರೆ ಸಣ್ಣ ಡೊಮೆಟೊ, ಇದು ಹಳೆ ಗೋಡಲ್ಲಿ ಇರ್ತದ್ರಿ, ನೀವು ನೋಡಿಲ್ಲ ಅನ್ಸುತ್ತೆ, ಅದ ನೋಡಿರ್ತೀವಿ ಬಟ್ ಇದೆ ಅಂತ ಗೊತ್ತಿರಂಗಿಲ್ಲ. ಇನ್ನೊಂದು ಬರುತ್ತೆ ಯುರೋಪಿಯನ್ ಜೇನ್, ಅದು ಜಮ್ಮು ಕಾಶ್ಮೀರ ಪಂಜಾಬ್ ಕಡೆ ಸಾಕಾಣಿಕೆ ಮಾಡ್ತಾರ. ಅದನ್ನ ನಾವ್ ಇಲ್ಲಿ ಸಾಕಾಣಿಕೆ ಮಾಡೋಕೆ ಬರುವಂತದ್ದು ತುಳುವೆ ಜೇನು. ಏನ್ ತೋರ್ಸೋದಿಲ್ಲ, ತುಳುವೆ ಜೇನ್ ಸಾಕಾಣಿಕೆ ಮಾಡಕ್ ಬರ್ತದ. ಇದು ನಮಗೆ ಯಾವ ತರ ಹಾನಿ ಮಾಡಲ್ಲ, ನಮಗೆ ಇದು ಏನಿದೆಲ್ಲ ನಮ್ಗೆ ಹಾನಿ ಮಾಡ್ತದ. ಈಗ ನಾವೇನ್ ಸಾಕಾಣಿಕೆ ಮಾಡ್ತೀವಲ್ಲ ತುಳುವೆ ಜೇನು, ಈಗ ಹಾನಿ ಮಾಡಲ್ಲ, ಆದಾಯನ ಹೆಚ್ಚಿಸ್ತದೆ. ಇದು ಆದಾಯನ ಹೆಚ್ಚಿಸ್ತದೆ. ನೀವು ಮನೆ ಹತ್ರ ಸಾಕಾಣಿಕೆ ಮಾಡ್ಬೋದು, ತೋಟದಲ್ಲಿ ಸಾಕಾಣಿಕೆ ಮಾಡ್ಬೋದು. ನಿಮ್ಮ ಆಫೀಸ್ ಪಕ್ಕದಲ್ಲಿ ಪ್ಲೇಸ್ ಇರುತ್ತಲ್ಲ, ಗಾರ್ಡನ್ ಟೈಪ್ ಮಾಡ್ಕೊಂಡಿರ್ತಲ್ಲ, ನೀವು ಗಾರ್ಡನ್ ಆದ್ರೂ ಸಾಕಾಣಿಕೆ ಮಾಡ್ಬೋದು. ಇದು ಸಾಕಾಣಿಕೆ ಮಾಡಿದ್ರಿಂದ ನಿಮಗೆ ಏನ್ ಉಪಯೋಗ ಆಗ್ತದೆ ಅಂದ್ರ, ಒಂದು ನ್ಯಾಚುರಲ್ ಹನಿ ಬರ್ತದ, ನೈಸರ್ಗಿಕವಾಗಿ ಜೇನುತುಪ್ಪ ಸಿಗ್ತದೆ ನಿಮ್ಮ ಮನೆಗೆ. ತೋಟದಲ್ಲಿ ಸಾಕಾಣಿಕೆ ಮಾಡಿದ್ರ ನಿಮ್ಮ ತೋಟದಲ್ಲಿ ಏನ ನೀವು ಮೆಣಸು ಮಾಡಿರ್ತೀರಿ, ಈ ದಾಳಿಂಬೆ ಏನೋ ಒಂದು ತೋಟದಲ್ಲಿ ಅಂದ್ರೆ ಏನು ಬೆಳೆಗಳನ್ನ ಹಾಕಿರ್ತೀರಲ್ಲ, ಆ ಬೆಳೆಗಳಿಗೆ ಪರಾಗಸ್ಪರ್ಶ ಹೆಚ್ಚುತ್ತದೆ. ಒಂದು ಹೂವಿನಿಂದ ಇನ್ನೊಂದು ಹೋದ್ರೆ ಏನಾಗುತ್ತಾ, ಪರಾಗಸ್ಪರ್ಶ ಹೆಚ್ಚಾಗಿ ಇಳುವರಿ ಜಾಸ್ತಿ ಬರುತ್ತೆ. ಈಗಿನ ರೈತ ಏನಾಗಿದ್ದಾರೆ, ಇಳುವರಿ ಬರ್ತಾ ಇಲ್ಲ ಅಂತಿದ್ದಾರೆ. ನಿಮ್ಮ ಹಸ್ಬೆಂಡ್ ಅಲ್ಲಿ ಇರ್ತಲ್ರಿ, ನಿಮ್ಮ ಮನೆಯಲ್ಲಿ ಅವ್ರೇ ಅಂತ ಇಳುವರಿ ಬರ್ತಾ ಇಲ್ಲ ನಮ್ಮ ತೋಟದಲ್ಲಿ, ಎಷ್ಟು ಮುಂಚೆ ಜಾಸ್ತಿ ಬರ್ತಾ ಇತ್ತು ಇಳುವರಿ, ಈಗ ಎದಕ್ ಬರ್ತಾ ಇಲ್ಲ ಅನ್ನೋದು ಕ್ವಶನ್ ಗೊತ್ತಾಯ್ತಾ ನಿಮಗೆ? ಮೊದಲನಾಗ ಏನ್ ಮಾಡಿದ್ರು, ಜೇನುಳ ನಾಶ ಮಾಡ್ತಿದ್ರಿ ಅವಾಗ. ಈ ಬೆಂಕಿಯಾಗಿ ಸುಡ್ತಾರ ಅವನ್ನ, ನೀವೇ ನೋಡಿದ್ದೀರಿ, ಬೆಂಕಿಯಾಗಿ ಸುಡೋದು ವಿಡಿಯೋ ಎಲ್ಲ ಆಗಿರ್ತಾರ, ಉರಿಯಾಗಿ ಸುಡ್ಬಿಡ್ತಾರ, ಸುಡಬಾರ್ದ ಅವನ್ನ. ಆವತ್ತು ಐಸಿ ನಮ್ ವಿಜ್ಞಾನ ನಾವು ಯಾವತ್ತು ಜೇನುಹುಳ ಸಂತತಿ ನಾಶ ಆಗುತ್ತಲ್ಲ ನಮ್ಮ ಸಮಾಜದಲ್ಲಿ, ಅವತ್ತು ಆ ದಿನದಿಂದ ಮನುಕುಲ ನಾಶ ಅಂತ ಹೇಳಿ ವಿಜ್ಞಾನಿಗಳು. ಅವ್ರು ಯಾಕೆ ಹೇಳ್ತಾರಂದ್ರ ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತಾರೆ. ಅವರು ಅದ್ರ ಬಗ್ಗೆ ಅಧ್ಯಯನ ಮಾಡ್ಬಿಟ್ಟು ಏನ್ ಮಾಡ್ತಾರ, ಜೇನುಹುಳ ಆಗುವಂತದ್ದು ಏನೇನು ಇರುತ್ತಲ್ಲ ಅದ್ರ ಬಗ್ಗೆ ನಿಮಗೂ ಸಹ ತಿಳಿಸ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ತಿರೋ ಪ್ರೋಗ್ರಾಮ್. ಮೊದಲಾಗಿ ನಮ್ಮ ಸರ್ಗೆ ಧನ್ಯವಾದ ಸಲ್ಲಿಸ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಇಲ್ಲಿ ಕರ್ಕೊಂಡ್ಬಂದು ಹೇಳಕ್ ಒಂದು ಅವಕಾಶ ಕೊಟ್ರಲ್ಲ, ಅವ್ರಿಗೆ ನಮ್ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ಗೆ ನೀವೇನ್ ಮಾಡ್ರಿ, ಫಸ್ಟ್ ಆಫ್ ಆಲ್ ನೀವು ಮನೆಯಲ್ಲಿ ಏನಿಲ್ಲ ಜೇನ್ ಬಗ್ಗೆ, ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಹೇಳ್ತಾ ಹೋಗ್ತೀನಿ. ತುಳುವೆ ಜೇನ್ ಅಂತ ಹೇಳಿದ್ನಲ್ಲ, ಇದು ಬಾಕ್ಸ್, ಇದು ನಾವು ಕೊಡುವಂತ ಬಾಕ್ಸ್, ಇದು ನಾವೇ ಕೊಡ್ತೀವಿ ಬಾಕ್ಸ್, ನೀವು ಎಲ್ಲಿ ಏನ್ ತರೋದಿರಲ್ಲ. ನೀವೇನ್ ಮಾಡ್ಬೇಕು, ಒಂದು ಬಾಕ್ಸಿಗೆ 1125 ಬೀಳುತ್ತ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಈಗ ನೀವೇನಾದ್ರು ಬೇರೆ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರ, ಅದು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಮತ್ತೆ ಇನ್ವೆಸ್ಟ್ ಮಾಡ್ಬೇಕು, ನೀವು ಅಮೌಂಟ್ ಹಾಕ್ಬೇಕು ಅದ್ರ ಮೇಲೆ. ಅದು ಆ ತರ ಅಲ್ಲ, ನೀವು ಒನ್ ಟೈಮ್ 1125 ರೂಪಾಯಿ ಕೊಟ್ಟು ನಮ್ಮ ಹತ್ರ ಬಾಕ್ಸ್ ಏನ ಪರ್ಚೇಸ್ ಮಾಡಿದ್ರ, ಇರೋ ಹುಳ ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ ಒಳಗಡೆ. ನಿಮ್ ಹುಳ ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ತಿಳಿಸ್ಕೊಡ್ತೀವಿ. ನಮ್ಮ ಹತ್ರ ಡೈರೆಕ್ಟ್ ತಗೊಂಡ್ರೆ ಒಂದು ಬಾಕ್ಸ್ ನಿಮ್ಗೆ 4,500 ಬೀಳ್ತದ. ಒಂದು ಬಾಕ್ಸ್ 4,500, 2,000 ರೂಪಾಯಿ ಹುಳ, 2,000 ರೂಪಾಯಿ ಬಾಕ್ಸ್, 500 ರೂಪಾಯಿ ಸ್ಟ್ಯಾಂಡ್ ಬರ್ತದ. ಅದೇ ನೀವು ಗೌರ್ಮೆಂಟ್ ಥ್ರೂ, ನಾವು ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ, ಅದು ಬಿಲ್ ಬರ್ತದ. ಅದ್ರ ಮುಖಾಂತರ ನಿಮ್ಗೆ ಕೊಟ್ರೆ 1125 ಮಾತ್ರ ಕಟ್ಬೇಕು. ಉಳಿದೇನ 3,375 ಇರುತ್ತಲ್ಲ, ಗೌರ್ಮೆಂಟ್ ನಮ್ಮ ಕಂಪ್ನಿಗೆ ಅಮೌಂಟ್ ಕಳಿಸ್ತದ. ಮನೆ ಹತ್ರ ಇಟ್ರೆ ಕರೆಂಟ್ ಬಿಲ್ ಕೊಡ್ಬೇಕು ನೀವು. ನಿಮ್ ಮನೆ ಹತ್ರ ಇಟ್ರ ಕರೆಂಟ್ ಬಿಲ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ ನಿಮ್ ಮನೆ ಹತ್ರ ಇಟ್ರ. ಅದೇ ನೀವು ತೋಟದಲ್ಲಿ ಇಟ್ರ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಬೆಳೆ ಹುಡುಕಣ, ಪಾಣಿ. ತೋಟದಲ್ಲಿ ಇಟ್ರೆ 4 ಬಾಕ್ಸ್ ಕೊಡ್ತೀವಿ. ಗೌರ್ಮೆಂಟ್ ಇಂದ ಒಂದು ಇರುತ್ತೆ, ಎಷ್ಟೆಷ್ಟು ಬಾಕ್ಸ್ ಹೋಗಂತ ಒಂದು ರೂಲ್ಸ್ ಇರ್ತಲ್ಲ, ಅದ್ರ ಮುಖಾಂತರ ನೋಡ್ತಾ ಹೋದ್ರ ಒಬ್ಬರಿಗೆ ಒಂದು ಪಾಣಿಗೆ 4 ಬಾಕ್ಸ್ ಕೊಡ್ತೀವಿ. ತೋಟದಲ್ಲಿ ಇಡಾಕ ಮನೆ ಹತ್ರ 2 ಬಾಕ್ಸ್ ಕೊಡ್ತೀವಿ. ಇನ್ನೊಂದು ಏನಂದ್ರೆ ನ್ಯಾಚುರಲ್ ಹನಿ ಎಲ್ಲಾದ್ರೂ ನೀವು ನೋಡ್ತೀರಿ, ಎಲ್ಲಿ ಪರ್ಚೇಸ್ ಮಾಡಿ ಎಲ್ಲಿ ತಗೊಂಡ್ರೆ ಜೇನುತುಪ್ಪ ಯಾರ ಹತ್ರ ಅಂಗಡಿಯಲ್ಲಿ ತಗೊಂಡ್ರಿ ನೀವು ಯಾರಾದ್ರೆ, ನಿಮ್ಗೆ ಹೆಂಗ್ ಅನ್ಸದ ಅದು? ಅಲ್ಲ, ನಿಮ್ಗೆ ಹೆಂಗ್ ಅನಿಸ್ತದ? ಹೌದಾ, ಅನ್ಸದ ನಿಮ್ಗ? ಹಾಗಾಗಿ ನಾನೇನ್ ಹೇಳಿದೆ, ನಿಮ್ ಮನೆ ಹತ್ರ ಸಾಗಾಣಿಕೆ ಮಾಡಲ್ಲ ನೀವು? ಅದಕ್ಕೆಲ್ಲ ಹೇಳ್ತೇನೆ. ಪ್ಯೂರ್ ಅಂದ್ರೆ ನಾವು ಹಿಂಗ ಮೇಲದ ಬಿಟ್ರೆ ಹನಿನ ಅದು ಬ್ರೇಕ್ ಆಗಲ್ಲ.
ಅಂದ್ರೆ ಕಟ್ ಆಗಲ್ಲ, ಕಂಟಿನ್ಯೂ ಅಲ್ಲಿ ಬೀಳ್ತಾ ಇರುತ್ತೆ, ಅದು ನ್ಯಾಚುರಲ್ ಹನಿ. ನಿಮ್ಗೆ ತೋರಿಸ್ತೀನಿ, ನಾನು ತಂದಿದ್ದೀನಿ, ನಮ್ಮ ಹತ್ರ ಸ್ಟಾಕ್ ಇದೆ ಜೇನುತುಪ್ಪ. ನಮಗೆ 300 ಬಾಕ್ಸ್ ಇದೆ ಜೇನ್ ಬಾಕ್ಸ್ ಒಳಗಡೆ. ಹುಳ ಬಾಕ್ಸ್ ಸ್ಟ್ಯಾಂಡ್ ಇಲ್ಲೆಲ್ಲ ನಾವು ಮತ್ತೆ ಕೊಪ್ಪಳ, ಗದಗ, ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಈ ಸರೌಂಡಿಂಗ್ ಡಿಸ್ಟಿಕ್ ಇದಾವಲ್ಲ, ಎಲ್ಲಾ ಡಿಸ್ಟಿಕ್ ನಾವು ಬಾಕ್ಸ್ ಹುಳ ಸ್ಟ್ಯಾಂಡ್ ನ ಗೌರ್ಮೆಂಟ್ ಮುಖಾಂತರ ರೈತರಿಗೆ ಸಪ್ಲೈ ಮಾಡ್ತೀವಿ ನಾವು. ಇಲ್ಲಿ ಇದ್ದಿಲ್ಲ, ಇಲ್ಲಿ ಕೊಪ್ಪಳ ಬಿಸಿಲು ಜಾಸ್ತಿ ಆಗುತ್ತಲ್ಲ, ಜೇನು ಸಾಕಾಣಿಕೆ ಮಾಡಕ್ ಬರಲ್ಲ ಅಂತ ಹೇಳಿದ್ರಿ ಇಲ್ಲಿ ಈ ಟೆಂಪರೇಚರ್ ಗೆ. ನಾವು ಫುಡ್ ಏನಿರಲ್ರಿ, ವಾರಕ್ಕೊಮ್ಮೆ ಸಕ್ಕರೆ ನೀರು ಹಾಕ್ಬೇಕು ನೀವು. ಸಕ್ಕರೆ ನೀರು ಮನೆಗೆ ಸಕ್ಕರೆ ಇರ್ತಲ್ಲ, ಅದನ್ನ ಪಾನ್ಕ ಟೈಪ್ ಮಾಡಿ ಹಾಕ್ಬೇಕು. ಅದು ಬೇಸಿಗೆ ಟೈಮ್ನಾಗ ಅಷ್ಟೇ ರೀ. ನೀವೊಂದು ಹಸು ಸಾಕಾಣಿಕೆ ಮಾಡಿ ನಿಮ್ ಮನೆ ಹತ್ರ, ಹಸು ಸಾಕಾಣಿಕೆ ಮಾಡಿ ಎಷ್ಟು ಖರ್ಚು ಇರ್ತೀರಿ ನಿಮ್ದು? ಬೆಳಗ್ಗೆ ಎದ್ನೆ ಹಾಕ್ಬೇಕ, ಕಸ ಅನ್ಬೇಕಾ, ನೀರ್ ಕುಡಿಸ್ಬೇಕ, ಮತ್ತೆ ಮಾರ್ನಿಂಗ್ ರೊಟೇಟ್ ಅದು. ಇದು ಕಂಟಿನ್ಯೂ ರೊಟೇಟ್ ಇದೆ, ನೀವು ಮಾಡ್ತಿರೋ ವರ್ಕ್ ಇದು ಕಂಟಿನ್ಯೂ ರೊಟೇಟ್ ಅಂತಾರೆ ಇದಕ್ಕೆ. ನೀವೇನೋ ಒಬ್ರು ಮೀಸಲಾತಿ ಇರ್ಬೇಕು ಅದು ಕೆಲಸ. ಇದು ಆಧಾರ ಇರಲ್ಲ. ನಾನು 300 ಬಾಕ್ಸ್ ಎಲ್ಲ ಅದಾವು, ನಾ ಇಲ್ಲೇ ಇದ್ದೇನೆ ಈಗ. ಅರೆ ದಯವಿಟ್ಟು ಅವು ತಮ್ಮ ಪಡಿತಾವ, ಹೋಗ್ತಾವ, ಕೆಲಸ ಮಾಡ್ತಾವ, ಬರ್ತಾವ. ಅದು ನಿಮ್ ಪಕ್ಕದ ಮನೆ ಜಗ ಹಿಡಿದ ಮನೆ ಹೋಗ್ಬಿಡ್ತಾವೆ ಹುಳ ನಮಗ. ಈಗ ನೀವು ನಿಮ್ ಮನೆ ಹತ್ರ ಇನ್ಸ್ಟಾಲ್ ಮಾಡಿದ್ರಿ ಬಾಕ್ಸ್ ಅಂದ್ರ ಅವ್ರು ನೀವು ಜಗ ಹಿಡಿತೀರಿ, ನೀವು ಅವ್ರ ಮನೆಗೆ ಹೋಗಲ್ಲ. ಆದ್ರೆ ನಮ್ಮ ಹುಳ ಹೋಗ್ಬಿಡ್ತಾವ. ಅವ್ರ ಮನೆ ಹತ್ರ ಗಾರ್ಡನ್ ಹಾಕಿದ್ರೆ, ಹೂವು ಹಾಕಿದ್ರೆ ಅಂದ್ರ ಹೋಗ್ಬಿಡ್ತದೆ ಇದು. ಆ ತರ ಇದು ಏನು ಹುಳ ಏನ್ ಕೊಡ್ತೀವಲ್ಲ, ಇದು ಮೇನ್ ಗೇಟ್ ಇಲ್ಲೇ ಇದಲ್ಲ, ಇದು ಮೇನ್ ಗೇಟ್. ಇಲ್ಲಿಂದ ಹುಳ ಹೋಗೋದ್ರ ಇಲ್ಲೇ ಮಾಡಾದ್ರೆ ಅದು. ಇಲ್ಲಿ ಏರ್ ಕಂಡೀಷನ್ ಇಲ್ಲೇ ಇದಲ್ಲ ಇದು. ಇದು ಡೆಮೋ ತಗೊಂಡ್ಬಂದೇನ, ಇಲ್ಲೇ ನಮ್ಮ ತೋಟದಾಗಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲ, ಅಲ್ಲೇ ಇಟ್ಟು ಬಾಕ್ಸ್ ಇವನ್ನ. ಇಲ್ಲಿ ಏರ್ ಕಂಡೀಷನ್ ರೀ ಇದು. ಇಲ್ಲಿಂದ ಗಾಳಿ ಹೋಗಿ ಬರ್ತದೆ, ಇಲ್ಲಿಂದ ಹುಳ ಯಾವ ಬರಲ್ಲ, ಹೋಗೋದು ಬರೋದು ಇಲ್ಲೇ ಮೇನ್ ಗೇಟ್ ಅದು. ಇಲ್ಲಿಂದ ಹೋಗೋದು, ಇಲ್ಲಿಂದ ಬರ್ತದೆ. ಇದು ಹನಿ ಚೇಂಬರ್ ಅಂತ ಬರ್ತಾ ಇದ್ರಿ. ಇದು ತಗದೈತಿ ಮೇಲ್ಗಡೆ. ಇದು ಮಳೆ ಬಿಸಿಲು ಏನ್ ಬಿದ್ರೆ ಏನಾಗಲ್ಲ ಇದಕ್ಕ. ಈ ತರ ಇದು ಹನಿ ಚೇಂಬರ್ ಅಂತ. ಚಿಕ್ಕ ಚಿಕ್ಕ ಫ್ರೇಮ್ ಅದಲ್ರಿ, ಇದು ತುಪ್ಪ ಇರ್ತದೆ ಒಳಗಡೆ. ಇದ್ರೊಳಗಡೆ ತುಪ್ಪ ಇರ್ತದೆ. ನಿಮ್ಗೆ ನಂಬರ್ ಕೊಡ್ತೀನಿ, ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಮ ಆಯಂಟ್ ಮೆಸ್ ಹಾಕಿ ನಿಮ್ಗೆ ವಾಟ್ಸಪ್ಗೆ ನಾವು ವಿಡಿಯೋ ಕಳಿಸ್ತೇನೆ ಅಂತ. ಅದ್ರಾಗೆಲ್ಲ ಸೌವರೆಗೆ ಮಾಹಿತಿನ ಐತಿ, ದೋಸ್ತೀನಿ ಗ್ರೂಪ್ ಹಾಕ್ತೇವ್ರಿ ನಿಮ್ಗೆಲ್ಲ. ಇದ್ರಾಗ ಏನಿದೆಲ್ಲ ಹನಿ ಚೇಂಬರ್ ಅಂತ ಬರ್ತದ. ಇಲ್ಲಿ ತುಪ್ಪ ಇರ್ತದೆ ಇದು. ಇದ್ರಾಗ ನಾವ್ ತಕೊಂಡ್ ಹೊರಗಂದ್ರೆ ತುಪ್ಪ ಬರ್ತದೆ ಒಳಗಡೆ. ಇದ್ರಾಗ ಮರಿ ಇರ್ತದ. ಇಲ್ಲಿ ಮರಿ ಇರ್ತಾವಲ್ರಿ, ಇದ್ರಾಗ ಏನ್ ಮಾಡ್ತಾವು, ಇದ್ರಾಗ 3 ತರ ಹುಳ ಬರ್ತಾವ್ರಿ. ಒಂದು ಗಂಡು ಹುಳು, ಇನ್ನೊಂದು ಕೆಲಸ ಹುಳು, ಇನ್ನೊಂದು ರಾಣಿ ಹುಳು. ಕೆಲಸಗಳು ಏನ್ ಕೆಲಸ, ಮನಿ ಕೆಲಸ ಮಾಡೋದು ಅಷ್ಟೇ. ಮನ್ಯಾಗ ಏನು ಮನೆ ಸ್ವಚ್ಛತೆ ಮಾಡೋದು, ಒಂದು ಇಂದ ಇನ್ನೊಂದು ಹೋಗಿ ಪರಾಗಸ್ಪರ್ಶ ಮಾಡಿ ಪರಾಗ ತಗೊಂಬಂದು ಮನೆ ಶೇಖರಣೆ ಮಾಡೋದು. ಮತ್ತೆ ರಾಣಿ ಏನ್ ಮರಿ ಆಗಿರುತ್ತಲ್ಲ, ರಾಣಿದ್ ಮರಿ ಅಷ್ಟ ಆಗೋ ಕೆಲಸ. ಅದಕ್ಕೆ 4 ವರ್ಷ ಆಯಸ್ಸು ಇರುತ್ತ, 4 ರಿಂದ 5 ವರ್ಷ ಆಯಸ್ಸು. ಈ ಗಂಡು ಹುಳನ್ನಲ್ಲ ರಾಣಿ ಜೊತೆ ಯಾವಾಗ ಮಿಲನ ಆಗ್ತದಲ್ರಿ, ಅವಾಗ ಗಂಡು ಸಾಯ್ತದ. ರಾಣಿ ಏನ್ ಬಂದ ಮತ್ತೆ ಬಾಕ್ಸ್ ಅಲ್ಲಿ ಮರಿ ಹಾಕಿ ಸ್ಟಾರ್ಟ್ ಮಾಡ್ದವಿ. ರಾಣಿಗೆ 4 ವರ್ಷ ಏನಲ್ಲ, ಕೆಲಸ ಐತಲ್ಲ ಎಷ್ಟು 60 ದಿನ ಮಾತ್ರ ಆಯಸ್ಸು. ಅದಕ್ಕ 2 ತಿಂಗಳ ಒಳಗೆ ಸತ್ತ ಬಿಡ್ತಾರೆ ಅದು. ಹಂಗಾಗಿ ರಾಣಿ ಏನ್ ಮಾಡ್ತಿತ್ತ, ಮರಿ ಆಗ್ತಾನೆ ಇರುತ್ತ. ಇದ್ರಾಗೆಲ್ಲ ಮರಿ ಆಗ್ತಿರುತ್ತೆ. ಇಲ್ಲಿ ಈ ಫ್ರೇಮ್ ಅಂತ ಹೇಳಿದ್ನಲ್ಲ, ಇದ್ರಾಗ ಮರಿ ಸಂಸಾರ ಮಾಡೋದಲ್ಲ. ಇದ್ರೊಳಗಡೆ ಇಲ್ಲ ಐತಿ ನೋಡ್ರಿ, ಈ ತರ 8 ಫ್ರೇಮ್ ಇರ್ತಾವ. ಇದ್ರಾಗೆಲ್ಲ ಸಂಸಾರ ಮಾಡ್ತಾವ ಹುಳಗಳೆಲ್ಲ. ಇದ್ರಾಗ ಹನಿ ಇರ್ತದೆ ಅದು. ಇದ್ರಾಗ ಹನಿ ತುಪ್ಪ ಇದ್ರಾಗ ಇರ್ತದ, ಜೇನ್ ತುಪ್ಪನ ಇದ್ರಾಗ ಮಾತ್ರ ತಗೋಬೇಕು ನಾವು. ಇದ್ರಾಗ ಏನಿರುತ್ತಲ್ಲ ತಮ್ಮ ಕುಟುಂಬಕ್ಕ ಇದನ್ನ ನಾವು ತಕೊಳಕ್ ಬರಲ್ಲ. ಇದನ್ನ ತಕೊಂಡಿಲ್ಲ ಅಂದ್ರೆ ಹುಳ ಹೋಗ್ಬಿಡ್ತೇವೆ ಇದ್ರೊಳಗಡೆ. ನಾವು ನಿಮ್ಗೆ ಹುಳ ಕೊಟ್ಟಿರ್ತೀವಿ ನಿಮ್ ಕೈಯಾಗ, ನಿಮ್ ಸಾಗ ಹುಳ ಕೊಡ್ತೀವಲ್ಲ, ಇದ್ರಾಗ ಏನ್ ಮುಟ್ಟಂಗಿಲ್ಲ ನಾವು. ಇದ್ರಾಗ ಅಣ್ಣ ತಗೋಬೇಕು ನಾವು. ಇದ್ರಾಗ ಅದೇನ್ ಮಾಡ್ತದ, ನಾವು ಎಷ್ಟು ಬೇಕಾದ್ರೆ ತಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟು ಹಿಡ್ಕೊಂತದ. ಇಟ್ಟು ಆಮೇಲೆ ಏನ್ ಮಾಡ್ತದ, ಇದ್ರಾಗ ಕೊಡ್ತದ ನಿಮಗಂತ. ನೀವು ಮನ್ಯಾಗ ಎಕ್ಸ್ಪೆನ್ಸ್ ಹಾಕಿರಿ, ನಮ್ಮನ್ನ ನೀವು ಯೂಸ್ ಮಾಡಿರಂದ್ರೆ ಇದ್ರಾಗ ಕೊಡ್ತದ. ಇದು ವಾಪಸ್ ಏನ್ ಮಾಡೋದು, ಇದ್ರ ಮ್ಯಾಗ ಮುಚ್ಚಬೇಕು. ಇದನ್ನ ನೀಟಾಗಿ ಮುಚ್ಚೆ ಇರಬೇಕು. ಡೇ ಟೈಮ್ ವರ್ಕ್ ಮಾಡೋದು, ನೈಟ್ ವರ್ಕ್ ಮಾಡ್ಬೋದು. ನಿಮ್ಗೆ ತೋರಿಸ್ತೀನಿ, ನಿಮ್ ಹುಳಾನ ಎತ್ತಿ ತೋರಿಸ್ತೀನಿ. ನಮ್ ಕಡೆ ನಾವು ಬಾಕ್ಸ್ ಕೊಡ್ತೇವೆ ನಿಮ್ಗೆ. ಅವಾಗ ಗೌರ್ಮೆಂಟ್ ಒಂದು ಸ್ಕೀಮ್ ಬರ್ತದೆ. ಆ ಸ್ಕೀಮ್ ಒಳಗಡೆ ನೀವು ಒಂದು ಲೀಸ್ ಕೊಡ್ರಿ, ಎಷ್ಟು ಬಾಕ್ಸ್ ಬೇಕಂತಂದ್ರೆ ಒಂದು ನಂಬರ್ ಮತ್ತೆ ಲೀಸ್ ಕೊಟ್ರೆ ಅವ್ರ ಡಾಕ್ಯುಮೆಂಟ್ಸ್ ಹೇಳ್ತೀವಿ ನಾವು. ಅವಾಗ ಏನೇ ಡಾಕ್ಯುಮೆಂಟ್ಸ್ ಹೇಳ್ತಲ್ಲ ನಾವು